ಅವರೇ, ತಿಂಗಳು ಬಟವಾಡೆ ಮಾಡೋದಕ್ಕೆ ನನ್ನೇನು ಮೇಸ್ತ್ರಿ ಅನ್ಕೊಂಡ್ಬಿಟ್ರ? ನಿನ್ನ ನೀನ್ ಮೇಸ್ತ್ರಿ ಅಂತ ಕರ್ಕೊಂಡು ಯಾಕೆ ಚೀಪ್ ಮಾಡ್ಕೊಳ್ತೀಯಾ? ನೀನ್ ಯಾರು? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಿನ್ ಕೈ ಎತ್ತಿನೇ ಕುರಿಮರಿ ಆಗಿರೋದು. ನನಗೆ ಬ್ಯಾಡ್ ಮಾರ್ನಿಂಗ್ ಕಣ. ಏನ ಈಗ ತಿಂಗಳ ಖರ್ಚು ಸ್ವಲ್ಪ ಕೊಡ್ಬೇಕು ಅಂತ ಜಾಜಿ ಅಂತ ಹೇಳಿ ಮರ್ತ್ಬಿಟ್ರ ಮರೆಯೋದಕ್ಕಾಗತ್ತಿಲ್ಲಪ್ಪ. ಸ್ವಲ್ಪ ಮುಂದೆ ನಾವು ಕೇಳಿದ್ದು ಇದಲ್ಲ, ಇದು ನೀವಿಬ್ರು ಬಾಯ್ ಮಾಡ್ಕೊಂಡ್ರು ನನ್ನ ಹತ್ರ ಒಂದು ತುಕ್ಕಾಡಿ ಹುಟ್ಟಲ್ಲ. ಚಂಪಾ ಚಮೇಲೆ, ನೀನ್ ಆಮೇಲೆ ನೆನಪು ಮಾಡು. ನೀನು 100 ರೂಪಾಯಿ ಕೊಡ್ತೀನಿ. ಕೆಲಸ ಮಾಡ್ತೀನಿ, ಬರೀ 100 ರೂಪಾಯಿ ಅಷ್ಟೇನಾ? ಚಂಪಾ ಚಮೇಲೆ, ವಾ ಪಕ್ಷ ನೀನು ನನ್ನ ಹೆಂಡತಿ ಆಗಿದ್ದರೆ ಮಾಡೋ ಕೆಲ್ಸಕ್ಕೆ ಸಂಬಳ ತಗೋತಿದ್ದೇನೆ. ನೋಡಿ, ಈ ಮನೆಯಲ್ಲಿ ನೀನನ್ನ ಆ ಅರ್ಥದಲ್ಲಿ ಇಟ್ಕೊಂಡಿದ್ದೀನಿ. ಹಾಗಿದ್ರೆ ಬೇಗ ತಾಳಿ ಕಟ್ಟಿ. ನೀನ್ ಹೀಗೆಲ್ಲ ಮಾಡ್ತಾ ಇದ್ರೆ ನನ್ನ ಆಸ್ತಿಲಿ ಅರ್ಧ ಭಾಗ ಕೊಟ್ಬಿಡು. ನೋಡಮ್ಮ, ದೇವರು ಕೊಟ್ಟ ತಂಗಿ, ಮಾತಿಗೂ ಆಸ್ತಿ ಭಾಗ ಮಾಡಕ್ ಹೋಗ್ಬಾರ್ದಮ್ಮ. ನೋಡು, ನನ್ನ ಹತ್ರ 1 ಲಕ್ಷ ರೂಪಾಯಿ ಇರೋದು ನಿಜ, ಅದು ಈ ಬ್ರೀಫ್ಕೇಸ್ನಲ್ಲೇ ಇದೆ. ಆದ್ರೆ ಈ ದುಡ್ಡು ಯಾವುದೋ ಒಂದು ಸಾಲ, ಇದನ್ನ ತಗೊಂಡೋಗಿ ನಾನು ಬ್ಯಾಂಕಿಗೆ ಕಟ್ಬೇಕಮ್ಮ. ಬಾವ, ನಾನು ಮನೆ ಅಳಿಯಾಗಿ ಕೆಲಸ ಇಲ್ಲದೆ ಎಷ್ಟು ದಿನ ಅಂತ ಮನೇಲಿ ಕೂತ್ಕೊಂಡಿರ್ಲಿ, ನಾನು ಇಂಟ್ರಿಗೆ ಹೋಗ್ಬೇಕು, ಅಲ್ಲಿರೋರ್ ಕೈನ ಬೆಚ್ಚಗೆ ಮಾಡ್ಬೇಕು, ಒಂದು 10,000 ರೂಪಾಯಿ ಕೊಡಿ. ನೋಡಿ ಅಳಿ ಅಂದ್ರೆ ಅವ್ರನ್ನ ಬೆಚ್ಚಗೆ ಮಾಡೋದಕ್ಕೋಸ್ಕರ ನಾವು 10,000 ರೂಪಾಯಿ ಕೊಟ್ಟು ತಣ್ಣಗಾಗೋದಕ್ಕೆ ರೆಡಿ ಇಲ್ಲ ಶಿವ. ಈ ನನ್ನ ಮಗನ್ಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋಲ್ಲ. ಬಿಟ್ಲ ಬ್ರೀಫ್ ಕೇಸ್ ಎತ್ಕೊಳ್ಳೋ, ನಾವೇ ಹಂಚ್ಕೊಳ್ಳೋಣ. ಅದು ಬ್ಯಾಂಕಿಗೆ ಕಟ್ಟ ಸಾಲ ಮಾಡ್ಬಿಟ್ಟಾರ. ಆಗಲ್ಲ ಬಾವ, ಎಲ್ಲರೂ ಸಮನಾಗಿ 20,000 ಹಂಚ್ಕೊಂಡ್ಬಿಡ್ತೀವಿ. ಪದ್ದು, ನಿನ್ನ 20 ನನ್ನ ಹತ್ರನೇ ಇದೆ, ಆಮೇಲೆ ಕೊಡ್ತೀನಿ. ನೀವು ಹೀಗೆ ಮಾಡ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರ. ಯಾರೇ ನಿಮ್ಮನ್ನ ಇಲ್ಲರೇ ಕಳಿದು ಬಿಟ್ಟು ಹೋಗ್ರಿ. ಮುಂದಿನ ತಿಂಗಳು ಇದೇ ಟೈಮ್ ಬಂದು ಎಲ್ರಿಗೂ 20 ಕೊಟ್ಬಿಟ್ಟು ಹೋಗಿ. ಏನು ಯಜಮಾನ್ರೆ, ನೀವು ಮನೆ ಬಿಟ್ಟು ಹೋದಾಗಿಂದ ಕಾಫಿ ಕುಡಿಯಕ್ ಮನಸ್ಸೇ ಆಗ್ತಿಲ್ಲ. ನಿಮ್ಗೆ ಅಂತ ಮಾಡಿರೋ ಕಾಫಿನ ನಿಮ್ ಪರವಾಗಿ ನಾನೇ ಕುಡಿತೀನಿ. ತುಂಬಾ ಚೆನ್ನಾಗಿದೆ. ನನ್ ಕಾಫಿ ಕುಡಿತೀನಿ. ತುಂಬಾ ಚೆನ್ನಾಗಿದೆ. ಎರಡನ್ನ ಮಿಕ್ಸ್ ಮಾಡಿ ಕುಡಿದ್ರೆ ಮಜಾನ ಮಜಾ. ನಾನ್ ಕಡಿಮೆ ಸಿಪ್ಪತ್ವ ಯಾರು ಬೇಕಿತ್ತು? ಪಾಂಡ್ರಂಗಣ್ಣ ಎಲ್ಲಿ? ಅವ್ರೆಲ್ಲ ಹೋಗಿದ್ದಾರೆ. ಅಯ್ಯೋ ಸುಮ್ನೆ ಪಾಪ, ಅವಯ್ಯನ ಎಲ್ಲಿ ಕಟ್ಟುಬಿಟ್ರೆ? ಅಟ್ಟೋದಕ್ಕೆ ಅವ್ರೇನ್ ಎಮ್ಮೆನ ದನನ? ಅವರೇ ಹೋಗಿದ್ದಾರೆ. ಹೌದು, ಅವ್ರು ನಿನ್ಗೆ ಹೇಗ್ ಪರಿಚಯ? ಅಮ್ಮೆ, ಪಾಂಡ್ರಂಗಣ್ಣ ನಮ್ಮ ಹಳ್ಳಿ ಕಡೆ ಬಂದಿತ್ತು. ಅದೇನೋ ಆಂಟಿ ಪೀಸು ಅಂತಾರಲ್ಲ ಮೇ. ಅದು ಆಂಟಿ ಪೀಸ್ ಅಲ್ಲ, ಆಂಟಿಕ್ ಪೀಸು. ಅದಕ್ಕೆ ನಮ್ಮೆ ಕಂಚಿನ ಮೂರ್ತಿ ಕೊಟ್ಟಿದ್ದೆ. ಅಣ್ಣ ಅದಕ್ಕೆ 50,000ನೋ 1 ಲಕ್ಷನೋ ನನ್ನ ಕೈಲಾದಷ್ಟು ಕೊಡ್ತೀನಿ ಬಾರ್ಲ ಅಂತ ಹೇಳಿದ್ರು. ದುಡ್ಡು ತಗೊಂಡು ಅಂತ ಬಂದ್ರೆ ಇಲ್ಲಿ ನೋಡ್ರ ಅಣ್ಣನೇ ಮನೇಲಿ ಮನೇಲಿ ಇಲ್ವಲ್ಲ? ಹಂಗಾರೆ ನಾನು ಕಂಚಿನ ಮೂರ್ತಿ ನಂಗೆ ಕೊಟ್ಬಿಡವ, ನಾ ತಗೊಂಡು ಹೋಗ್ತೀನಿ. ಅವ್ರ ಮನೇಲಿ ಇಲ್ಲ ಅಂತ ಹೇಳ್ತಿರೋದು ಗೊತ್ತಾಗ್ತಿಲ್ವಾ? ಈ ಸಿದ್ಧ ಬಸವ ಬಂದಿರೋದೇ ಅದಕ್ಕೆ ಕಡಿಮೆ. ಊರಲ್ಲಿದ್ದ ಮನೆ ಮಠ ಎಲ್ಲ ನೀರ್ನಾಗ ಕೊಚ್ಕೊಂಡೋಯ್ತು. ಇದ್ದೋ ಬೆಣ್ತಿನೂ ಓಡೋಗ್ಬಿಟ್ಲು. ಪಾಂಡ್ರಂಗಣ್ಣ ಓಸಿ ದುಡ್ಡು ಕೊಟ್ಟಿದ್ರೆ ಅದರಿಂದ ನನಗೂ ಸ್ವಲ್ಪ ಅನುಕೂಲ ಆಗಿರೋದು. ಒಂದೊಂದು ಊಟ ಹಾಕ್ತೀನಿ, ತಿನ್ಕೊಂಡು ಹೋಗು. ಪರವಾಗಿಲ್ಲ ಕಡಿಮೆ, ನೀನು ಮಾತಲ್ಲಿ ಪಟ್ಟಿ ಪಟ್ಟಾಕಿ ನಾನು ಸಂದಕ್ಕೆ ಕಲ್ತಿದೀಯ. ಏನು ನಮ್ಮ ಪಾಂಡ್ರಂಗಣ್ಣನ ಎಂಡ್ರೆ ನಾನಿನ್ನೂ ಅವ್ರ ಹೆಸರು ಆಗಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಹಂಗೆ ಗೊತ್ತಾಯ್ತು ಬಿಡಿ ಕಣಮ್ಮಿ. ಅದೇನೋ ಈ ಸಿಟಿನಾಗೆ ಅರ್ಥಕ್ಷತೆ ಆದ್ಮೇಲೆ ತಾಳಿ ಕಟ್ತಾರಂತಲ್ಲ, ಹಂಗೆ ನೀನುವೇ ಪಾಂಡ್ರಂಗಣ್ಣನುವೇ ಶೋಭನ ಮುಗಿಸ್ಕೊಂಡು ಆದ್ಮೇಲೆ ಮದುವೆ ಆಗೋರು. ಈ ಮಾತು ಕೇಳಿಸ್ಕೊಂಡಿದ್ರೆ ಏನೋ ತಕ್ಕ ಕುಂದ್ಬಿಟ್ಟಿದ್ದಾರೆ. ಅಲ್ಲ, ಈ ಮುಖದ ಮೇಲೆ ಪೈಡ್ ಅಂತ ಬಿಟ್ಟಿರೋರು. ಪಾಂಡ್ರಂಗಣ್ಣ ಅದೆಲ್ಲ ನಮ್ಮ ಹಳ್ಳಿಗೆ ಬಂದಾಗೆಲ್ಲ ಹೇಳುದು, ನಮ್ಮ ಮನೇಲಿ ಒಂದು ಕೆಲಸ ಮಾಡಿ ಹುಡುಗಿ ಅದ ಕಂಡ, ಅವಳು ಕಂಡ್ರೆ ನಂಗೆ ಪ್ರಾಣ ಅಂತ. ಪ್ರಾಣ ಇಟ್ಕೊಂಡಿರೋದು ನನ್ನ ಮೇಲೆ. ನನ್ನ ಬಗ್ಗೆ ಇನ್ನೂ ಏನೇನು ಹೇಳಿದ್ರು? ಅವಳು ಬೋ ಒಳ್ಳೊಳ್ಳು ಕಂಡ, ಅವಳ ಜೊತೆಗಿದ್ಬಿಟ್ರೆ ನನಗೆ ದಿನಾನು ಹನಿಮೂನೇ ಅಂದ್ರು. ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣಮ್ಮಿ. ಈ ಹನಿಮೂನು ಅಂದ್ರೆ ಏನ? ನಿನ್ನ ಅದೆಲ್ಲ ನಿಂಗೆ ಯಾಕೋ, ಸುಮ್ಮನೆ ಅಂದ್ರೆ ನಿಂಗೂ ಗೊತ್ತಿಲ್ಲ ಅನ್ನೋ. ಗೊತ್ತು, ಆದ್ರೆ ಹೇಳಕ್ಕಾಗಲ್ಲ. ಹೇಳಕ್ ಆಗಲ್ಲ. ಗೊತ್ತಾಗೋದು ಬಿಡು ಕಣಮ್ಮೆ. ಇಬ್ರೇ
ಕತ್ಲೆ ಕೋಣೆನಾಗ ಕೂತ್ಕೊಂಡು ದೀಪ ಇಬ್ರು ಕುಡುವೆ ಅದನ್ನ ಉಪ್ಪತ್ತ ಉರ್ವಿ ಕತ್ಲೆ ಮಾಡ್ಕೊಂಡು ಗಂಟೆ ಮಾತಾಡೋದು. ಹೀಗೆಲ್ಲ ಮಾತಾಡೋದು ನಿಂಗೆ ನಾಚಿಕೆ ಇದ್ದು ಬೆಂತಿರೋ ಮನೆ ಬಿಟ್ಟು ಓಡೋಗ್ಬಿಟ್ಟಿದೆ. ಮನೆ ಮಠ ಎಲ್ಲ ಕಾಕೊಂಡ್ಬಿಟ್ಟಿದ್ದೀನಿ. ಯಜಮಾನ್ರು ನಂಬ್ಕೊಂಡೆ ಬಂದಿದ್ದೀನಿ. ಅವ್ರು ಬರಗಂಟ ನಾನು ಈ ಮನೆಲ್ಲ ಮಾಡ್ಕೊಂಡು ನೀನೇ ಏನಾರು ಒಂದು ಕೆಲಸ ನೀನ್ ನಮ್ಮ ಯಜಮಾನ್ರು ಕಡೆಯರು ಅಂದ್ಮೇಲೆ ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಬಿರ್ನೆ ಹೋಗಿ ಒಂದು ತಮ್ಗೆನಲ್ಲಿ ನೀರು ತತ್ತಾರವ. ಯಾಕೆ ಇತ್ಲ ಕಡೆ ಹೋಗಕ್ಕೆ? ಬಸವ ಬಾರೋ ಇಲ್ಲಿ. ನನ್ನ ಹೆಸರು ಬಸವ ಅಲ್ಲ ಕಣಮ್ಮ, ಸಿದ್ದು ಬಸವ. ನೀವ್ ಎಲ್ಲದಕ್ಕೂ ಸಿದ್ಧ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಗ ಬೇಗ ತರಕಾರಿಗಳನ್ನ ಕಟ್ ಮಾಡು. ಬರೀ ತರಕಾರಿ ಏನ್ ಬಿಡು, ಎಲ್ಲದನ್ನು ಕುಯ್ದು ಬಿಸಾಕ್ಬಿಡ್ತೀನಿ. ಮೊದ್ಲು ತರಕಾರಿ ಮಾತ್ರ ಕಟ್ ಮಾಡು, ಆಮೇಲೆ ಅಡಿಗೆ ಮನೆ ಗುಡ್ಸಿ ಕ್ಲೀನ್ ಆಗಿ ಒರೆಸ್ಬೇಕು. ಬರೀ ಅಡಿಗೆ ಮನೇನೇನು ನಿನ್ನೂ ಒರೆಸ್ ಬಿಸಾಕ್ತೀನಿ ಬಿಡು. ನೋಡಿಪ್ಪ, ಇವಳೇ ಮನೆ ಕೆಲಸದಳು, ಇವಳು ಇನ್ನೊಬ್ಬನ ಮನೆ ಕೆಲಸನ ತಂದಿಟ್ಕೊಂಡಿದ್ದಾಳೆ. ತಂದಿಟ್ಕೋಬೋದಾ? ಮನೆ ಕೆಲಸನ ಅಂದ್ಮೇಲೆ ಎಲ್ರು ಹೇಳಿದ ಕೆಲಸನೂ ಮಾಡ್ಬೇಕಾಗುತ್ತೆ. ಮತ್ತೆ ಯಾಕೆ ನೀನ್ ಸುಮ್ಮನೆ ಇದೆಯಾ? ನಿನ್ನ ಹಕ್ಕು ನೀನ್ ಚಲಾಯಿಸು. ಏ ಚಂಪ, ಮನೆ ಕೆಲಸನ ಅಂದ್ಮೇಲೆ ಎಲ್ರು ಹೇಳಿದ ಕೆಲಸನೂ ಮಾಡ್ಬೇಕಾಗುತ್ತೆ. ಮೊದಲು ನನ್ನ ಕೆಲಸ, ಆಮೇಲೆ ನಿಮ್ ಕೆಲಸ ಮಾಡ್ಕೊಂಡ್ರೆ ನನಗೆ ಬೇಡ ಅಂತೀನ. ಕೆಲಸನೂ ಬಂದು ನಮ್ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀಯಾ? ನಮ್ಮ ಯಜಮಾನಮ್ಮ ಹೇಳೋವರೆಗೂ ನಾವು ನಿನ್ ಕೇಳ್ಬಿಟ್ಟು ಕರ್ಲಕ್ಕಿಲ್ಲ. ಮೊದಲು ನನ್ ಕೆಲಸ ಮಾಡ್ಬೇಕು. ಇಲ್ಲಿ ಕೆಲಸ ಮುಗಿಯೋವರೆಗೂ ನಾನು ಇವ್ರನ್ನ ಎಲ್ಲಿಗೂ ಕಳ್ಸಲ್ಲ. ಏ ಚಂಪಾ, ನೀನ್ ಅವನನ್ನ ಕಳಿಸ್ಲಿಲ್ಲ ಅಂದ್ರೆ ನಾವೇ ದರ ದರ ಅಂತ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಯಾರನ್ನಪ್ಪ ಹೇಳ್ಕೊಂಡು ಹೋಗೋದು? ಕೆಲಸನ ನಮ್ ರೂಮ್ಗೆ ಮಾಡ್ಕೊಂಡು ಅರ್ಥ ಬೇಡಬೇನೆ. ಚಂಪ, ಇವನೇನೆ ಹೊಸ ಕೆಲಸದವನು. ಹೌದು ಅತ್ತೆ, ಇವ್ನ ಹೆಸರು ಸಿದ್ಬಸ್ವ ಅಂತ. ಯಜಮಾನ್ರನ್ನ ಹುಡುಕೊಂಡು ಬಂದಿದ್ದಾನೆ. ಯಜಮಾನ್ರು ಮನೆಗೆ ಬರೋವರೆಗೂ ಇವ್ನು ಇಲ್ಲೇ ಇರ್ತಾನಂತೆ. ನನ್ನ ಮಗ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದವನು ಯಾವಾಗ ಬರ್ತಾನೋ ಏನೋ ಯಾರು ಗೊತ್ತು. ನೀವೆಲ್ಲ ಅದೆಂತ ಗತಿಗಟ್ಟ ಜನ ಅಂತೀನಿ. ಮಗನೇ ಮನೆ ಬಿಟ್ಟು ಓಡಿಸಿದ್ರಲ್ಲ, ಶಿವ ಮೆಚ್ಚಾನೆ. ಸಿದ್ಧ, ನೀವ್ ಹೀಗೆಲ್ಲ ಮಾತಾಡ್ರೆ ನಾನ್ ಸುಮ್ನಿರಲ್ಲ. ಜಗಳ ಮಾಡ್ಕೊಂಡು ಹೋದವ್ರು ಅವ್ರೆ. ಅಯ್ಯ ಸಾಕು ಸುಮ್ಮನೆ ರಮೇ, ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋದನು ತಿರುಗಿ ಮನೆಗೆ ಬಂದು ಸೇರ್ಕೊಂಡಾನೆ. ಹಿಂಗೆ ಸಣ್ಣ ಪುಟ್ಟ ವಿಷಯಕ್ಕೆ ಏನೋ ಒಂದು ಜಗಳ ಬಂತು ಅಂತ ಎಂಟಿಗೆ ಒಂದೇ ಒಂದು ಮಾತಂದೆ ನೋಡು. ಮನೆ ಬಿಟ್ಟು ಹೋದವಳು ಇವತ್ತಿನವರೆಗೂ ಪತ್ತೆ ಇಲ್ಲ ಕಣಜಿ. ಏನ್ ಮಾಡ್ಕೊಂಡಿದ್ದಾಳೆ? ಗೌಡ್ರ ಮಗನ್ ಮಾಡ್ಕೊಂಡು ಆಯಾಗ ಅವಳೆ ಯಜಮಾನ್ರು ಮನೆ ಬಿಟ್ಟು ಹೋಗಿದ್ದಾರೆ. ಅವಳೆಲ್ಲ ಮಾಡ್ಕೊಂಡು ಅಲ್ಲೆಲ್ಲನೇ ಇರ್ತಾರ ಬಿಡಿ. ಒಳ್ಳೆಯವರೇನು ಶಿವ, ಪೇಟೆಯಾದರೇನು ಶಿವ, ಇಡ್ಲಿಯಲ್ಲ ಒಂದೇ ಶಿವ, ಇನ್ನೋ ಒಡದುಂಬ ಶಿವ, ಎರಡೇ ಎರಡು ಇಡ್ಲಿ ಹಾಕೊಳ್ಳೆ, ಇನ್ನು ಹೊಟ್ಟೆ ತುಂಬದೆಲ್ಲಿ ಬಂತೋ ಶಿವ. ಬರಲ್ಲ ಸರಿಯಾ ದೌಲತ್ತು ಲೇ ಕಾಲ್ ಕೆಳಗಡೆ ಇಳ್ಸೋ. ಕಾಲು ಏನು ಮಾಡಿದ್ರೆ ತಲೆಮೆಲ್ಲ ಮಡಗ್ಲೆ ಅವಾಗ ಅವಾಗ ಆಗ್ತಾನ ನಿನಗೆ ಆವಾಜ್ ಹಾಕತ್ತೆ, ನಿನ್ನ ತಾತನಿಗೆ ಆವಾಜ್ ಹಾಕತ್ತೆ ದಾಟ್ಬಿಟ್ಟು ಅಂತಂದು ದಂಡ್ಪುಣ್ಗಳು ಅಂತ ನಿನಗೂ ಗೊತ್ತಾಗುತ್ತ ಶಿವ. ಬೆಳೀತವೆ. ಬರೀ ನನಗೇನ್ರ 5 ಕೋಟಿ ಕನ್ನಡ ಜನರಿಗೆ ಗೊತ್ತು ನೀವು ದಾಂಡ್ಪೆಂಡ್ಗಳು ಅಂತ. ನೋಡೋದು ಒಳ್ಳೆ ತಿಂಡಿ ಬಾಗ್ಲಿದ್ದಂಗಿದೆಯಾ ಕಣ. ಗೇಮೇ ಮಾಡ್ಕೊಂಡು ನೋಡೋದಕ್ಕೆ ನಿನಗೆ ಏನೋ ಗೊತ್ತದ ದೊಡ್ಡವಾಗ. ಸರಿನೇನಾ? ತುಟಿ ಮೇಲೆ ಕಾಂಬಳಿಗಳು ಆಗೋಗ್ತದೆ, ದೂರವಾಗಿ ಬರಲ್ಲ. ಇದು ಕಂಬಳಿ ಹುಳ ಅಲ್ಲ, ನನ್ನ ಮೀಸೆ ಅಲ್ಲ ಬೆಳೆಸ್ಕೊಂಡಿರೋದು. ಈ ಗಾತ್ರದ ಮೀಸೆ ಬಿಟ್ಟಿದೆಯಲ್ಲ, ನೀನ್ ಇನ್ನೆಷ್ಟರ ಮಟ್ಟಿಗೆ ಗಂಡಸಾಗಿರ್ಬೇಕಾ? ಏನು ಇವನು ನನ್ನ ಗಂಡಸ್ತನಕ್ಕೆ ಕೈ ಹಾಕ್ಬಿಟ್ಟ. ಸಂದಸ ತಿಂತ ಇವನ್ಗೆ ಬುದ್ಧಿ ಹೇಗ್ ಕಲ್ಸೋದು ಅಂತ ಪ್ಲಾನ್ ಮಾಡೋಣ ಬಾ. ಒಂದೊಂದ ಕಾಪಿ ಕಸ್ಕೊಂಬಾಮಿ. ಕಾಫಿ ಬೆಳಗ್ಗೆನೆ ಕೊಟ್ಟನಲ್ಲ, ಮತ್ತೆ ಕೊಡಕ್ಕಾಗಲ್ಲ. ಹಂಗಾರೆ ಹಂಚಿ ಮುಟ್ಟಿ ಕೊಟ್ಬಿಡಮೆ, ನನ್ನ ಪಾಡಿ ನಾನು ಹಳ್ಳಿ ಹೊರಟೋಯ್ತೇನೆ. ಯಜಮಾನ್ರು ಮನೆಗೆ ಬರೋವರೆಗೂ ಅದನ್ನು ಕೊಡಕ್ಕಾಗಲ್ಲ. ಇದು ಯಾವ ನ್ಯಾಯ ಕಡಿಮೆ? ನನಗೆ ಹೊಟ್ಟೆ ತುಂಬ ಇಡ್ಲಿ ಇಟ್ಟಿಲ್ಲ ಅಂತೀರ, ಕಾಪಿನ ಕಾಯ್ಸಿ ಕೊಡಕ್ಕಿಲ್ಲ ಅಂತೀರ. ನೀನು ನೋಡಿದ್ಕೊಳ್ಳೆ ದುರ್ಗಿ ಪಿಚ್ಚರ್ ನಮ್ಮ ಮಾಲಶ್ರೀ ಕಣೆ ಕಾಣ್ತೀಯ. ನೋಡಮ್ಮೆ, ನೀನು ಈ ವಿಷಯ ಯಾರ ಹತ್ರ ಬಾಯ್ ಬಿಡಲ್ಲ ಅಂದ್ರೆ ನಿನ್ನ ಹತ್ರ ಒಂದು ಸತ್ಯ ಹೇಳ್ತೀನಿ. ಏನದು? ಎಷ್ಟೊಂದು ಮಾತಿಗೆ ಅಲ್ಲ ಕಣಮೆ, ಇದು ಬಾಯ್ ಬಿಟ್ಟು ಮಾತಾಡ್ಬಾರ್ದು, ಹತ್ರಕ್ಕೆ ಬಾರ್ಸಿ ಕರಿಬೇಕು. ಅವ್ರಿಗೆ ಏನು ಮಾಡಿಯ? ಬಾವಿ ತೊಗೊಮ್ಮ ಅಂತ ಹೋಯ್ತಿದ್ದೆ. ಇನ್ನೂ ಒಂದು 8 ನಡಿ ಆಳ ತೋಡಲಿಲ್ಲ, ಬಿಗ್ಗೆ ಸಿಕ್ತದ. ಅದ್ರಲ್ಲಿ 20 ಬಂಗಾರದ ನಾಣ್ಯ ಇತ್ತು ಕಣಮೆ. ಮಾತಾಡಲಿ ಈ ವಿಷಯ 4-6 ಜನಕ್ಕೆ ಗೊತ್ತಾದ್ರೆ ನನ್ನ ಮುಟ್ಕೊಂಡ್ಬಿಡ್ತಾರೆ ಅಷ್ಟೇನೆ. ನೋಡು, ನೀನು ನನ್ನ ಸಂದಾಕ್ ನೋಡ್ಕೊಂಡ್ರೆ ಆ 20 ನಾಣ್ಯದಲ್ಲಿ ಒಂದು ನಾಣ್ಯ ನಿನಗೆ ಕೊಡ್ತೀನಿ. ಕಾಲುಂಗ್ರ ಮಾಡಿಸ್ಕೋ, ಮಂಗಲ ಸರ ಮಾಡಿಸ್ಕೋ. ಅದ್ರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ಮುಂದೆ ಮಗ ಹೊಡ್ತಾನಲ್ಲ, ಅವ್ನು ಹುಡುಗಾರ ಮಾಡಿ ಸಾಕು. ಸರಿ ಬಿಡು, ಇಲ್ಲಿಂದ ನೀನ್ ಯಾವ ಕೆಲಸನೂ ಮಾಡ್ಬೇಡ, ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತೀನಿ. ಬಂಗಾರದ ನಾಣ್ಯ ಯಾವಾಗ ಕೊಡ್ತೀಯಾ? ಮೊದಲು ಬಾದಾಮಿ ಕಾಯ್ಸ್ಕೊಂಬ. ಇವತ್ತು ಕಾಫಿ ಇದೆ. ಅಯ್ಯೋ, ಎಳು ಬಿಲ್ಲ ನಾಳೆಗೆ ಬಾದಾಮಿ ಬೈಸ್ತದೆ, ಹೋಗಿ ಕಾಯ್ಸ್ಕೊಂಬಾವ ನೀನು.
ಹಳ್ಳಕ್ ಬಿತ್ತು ಶಿವ. ತಗೋ ಬಾದಾಮಿ ಹಾಲು. ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳು, ನಾನು ನಮ್ಮ ಯಜಮಾನ್ರಿಗೆ ಯಾವತ್ತೂ ಬಾದಾಮಿ ಹಾಲು ಕಾಯಿಸ್ಕೊಟ್ಟಿರ್ಲಿಲ್ಲ. ಏನೋ ನೀನು ನನಗೆ ಬಂಗಾರದ ನಾಣ್ಯ ಕೊಡ್ತೀಯ ಅನ್ನೋ ಆಸೆಗೆ ಹಾಲು ಕಾಯಿಸ್ಕೊಟ್ಟಿದ್ದೀನಿ. ನೀನು ಬಂಗಾರದ ನಾಣ್ಯ ಕೊಡ್ತಾ ಇರೋ ವಿಷಯ ಯಾಕೋ ಹೇಳ್ಬೇಡ. ನಾನ್ ಬಾಯ್ ಬಿಟ್ಟೇನೆ, ತಪ್ಪಿ ನೀನು ಯಾರ ಹತ್ರನು ಬಾಯ್ ಬಿಟ್ಟಿ. ಹೌದು, ಈ ಬಂಗಾರದ ನಾಣ್ಯ ಮಾರಿದ್ರೆ ಎಷ್ಟು ಸಿಗುತ್ತೆ? ಹತ್ರ ಒಂದ್ 2 ಲಕ್ಷ ಸಿಗ್ತದೆ. ಒಂದ್ ನಾಣ್ಯ ನಾನು ಕೊಡ್ತೀನಿ. ಅಂದ್ರೆ 2ರಲ್ಲಿ 20 ಹೋದ್ರೆ ಇನ್ 180 ನನಗೆ. 20 ನನಗೆ ಯಾವತ್ತು ಕೊಡ್ತೀಯ? ಶುಕ್ರವಾರ ಒಳ್ಳೆ ದಿನ ಅಲ್ವಾ, ಅವತ್ ಕೊಟ್ಬಿಡ್ತೀನಿ. ಹಂಗಾರು ಬಿರ್ನೆ ಹೋಗಿ ಒಂದ್ 2 ಇಡ್ಲಿ ತಂದಾಕವ. ಬಾದಾಮಿ ಹಾಲು ಕುಡಿದ್ಮೇಲೆ ಇನ್ನ 2 ಇಡ್ಲಿ ತಿಂತೀಯಾ? ಆ 2 ಇಡ್ಲಿ ತಿಂದಾದ್ಮೇಲೆ ನೀನ್ ನನಗೆ ಮತ್ತೆ ಕಾಪಿ ಕಾಯಿಸ್ಕೊಡ್ತೀಯಲ್ಲ. ಇದೇನವ ಮದುವೆ ಆಗಿ ಮಾಡ್ಕೊಂಡು ಜೋಳಿಗೆ ಕಟ್ಟಿ ಅದರಲ್ಲಿ ನಿನ್ನ ಮಗನ ಹಾಕಿ ತೂಗೋ ಸಮಯ ಬಂತು, ಈಗ 1, 2, 3 ಕಲಿತಾ ಇದೀಯಾ? ವಿಷಯ ನೀನೇ ಗೊತ್ತಾಯ್ತು? ಅಯ್ಯೋ, ಕೆಲಸಗಡಿ ಕಡ್ಡಿ ಮಿಷನ್ ನಿಮ್ ಯಜಮಾನಪ್ಪ ಅವನಲ್ಲವ, ಅವ್ನು ಯಾವಾಗಲೂ ನಾನು ಮರದ ಜೋಳಿಗೆ ಕಟ್ತೀನಿ ಅಂತ ಕುಣಿದಾಡ್ತಿರ್ತಾನೆ. ಅದಕ್ಕೆ ಹಂಗೆ ಅಂದೆ. ನೀನ್ ಹೋಗಿ ಬಟ್ಟೆಗಳು ಲೆಕ್ಕ ಹಾಕ್ತಾ ಇದ್ದೀನಿ. ಬಾಕಿ ವಸೂಲು ಮಾಡೋದಕ್ಕೆ ಅಂತ ಬಂದ ಮಗ ನಾನು, ನನಗೆ ಮನೆ ಮಂದಿ ಬಟ್ಟೆನೆಲ್ಲ ಒಗೆದು ಕೇಳ್ತಾ ಇದೆಯಲ್ಲ, ಇದು ಸರಿನೇ ದೇವರು ಕೊಟ್ಟ ತಂಗಿ? ನೀನು ನನ್ನ ದೇವರು ಕೊಟ್ಟ ತಂಗಿ ಅಂದ್ಯಾ? ಹಂಗಲ್ಲ ಕಣಮ್ಮಿ, ನಿಮ್ ಪಾಂಡ್ರಂಗಣ್ಣ ನಮ್ಮ ಹಳ್ಳಿಗೆ ಬಂದಿದ್ದಲ್ಲ, ಆಗ ನಮ್ಮ ತಂಗಿ ನಾನು ಹಿಂಗೆ ಕರೆಯೋದು ಅಂತ ಹೇಳಿದ್ದ. ಅದು ಅಲ್ದೇನೆ ನನಗೂ ಕೂಡ ಒಬ್ಬ ತಂಗಿ ಅವಳೆ. ನೋಡ್ಬೇಕು ಅವಳು ಹೆಚ್ಚು ಕಮ್ಮಿ ನಿನ್ನಂಗ ಅವಳೆ. ಹೆಚ್ಚು ಕಮ್ಮಿ ಏನು ಬಂತು, ನೀನು ಕೂಡ ನನ್ನ ತಂಗಿನೇ. ಅದ್ಯಾಕೋ ಎಲ್ಲೆಲ್ಲ ಹೋಗ್ತಾ ಇದೆ. ಹೇಳ್ನಲ್ ಕಣಮ್ಮಿ, ನನಗೊಬ್ಳು ತಂಗಿ ಅವಳೆ, ತೇಟ್ ನಿನ್ನಂಗೆ ಅವಳೆ. ಅದ್ರ ಮೇಲ್ಗಡೆ ಒಂದೆರಡು ಕುಂಬವಲ್ಲ, ಅವು ಮಾತ್ರ ಇಲ್ಲ ಕಣ. ನೀನು ಯಾರ ಹತ್ರನೂ ಬಾಯ್ ಬಿಡಕ್ಕಿಲ್ಲ ಅಂದ್ರೆ ನಾನು ನಿನಗೊಂದು ವಿಷಯ ಹೇಳ್ತೀನಿ ಕಣಮ್ಮಿ. ಏನ್ ಹೇಳು? ಅದು ನಮ್ಮ ಮಿತ್ರದಲ್ಲಿ ಒಂದು ಬಾವಿ ತೋರ್ಸಮ್ಮ ಅಂತ ಇದೆ. ಒಂದು 8-10 ಅಡಿನೂ ತೋರ್ಲಿಲ್ಲ ಕಣವ. ಒಂದು ಬಿದಿಗೆ ಸಿಕ್ಬಿಡದ ತಗದು ನೋಡ್ತೀನಿ, ಅದರೊಳಗೆ 20 ಬಂಗಾರದ ನಾಣ್ಯ ಇತ್ತು ಕಣವ. 20 ಬಂಗಾರದ ನಾಣ್ಯನಾ? ಮಾತಾಡವ, ಈ ವಿಷಯ 4-6 ಜನ ಕೇಳಿಸ್ಕೊಂಡ್ರೆ ನಿಮ್ಮನ್ನು ಹೊರದು ಮುಕ್ಕು ಬಿಡ್ತಾರೆ. ನೀವು ನನ್ನನ್ನು ಸಂದಾಗಿ ನೋಡ್ಕೊಂಡ್ರೆ ಆ 20 ನಾಣ್ಯದಲ್ಲಿ ಒಂದು ನಾಣ್ಯ ನಿಮಗೆ ಕೊಡ್ತೀನಿ. ಹುಟ್ಟೋ ಮಗಿಗೆ ಒಂದು ಹುಡ್ದಾರ ಮಾಡಿಸಿ ನಡುವೆ ಕಟ್ಟಿ. ಒಂದು ನಾಣ್ಯ ಎಷ್ಟು ಬೆಲೆ ಬರುತ್ತೆ? ಅದು ಹತ್ರ ಒಂದು 2 ಲಕ್ಷ ಬೀಳ್ತದೆ. ನೀವು ನನಗೆ ಒಂದು 20,000 ಕೊಟ್ಟರೆ ಸಾಕಲ್ವ, ನಾನು ನಿಮಗೆ ಒಂದು ನಾಣ್ಯ ಕೊಡ್ತೀನಿ. 2 ಲಕ್ಷ ಸಿಗುತ್ತಾ? ಈ ವಿಷಯ ಯಾರು ಬಾಯಿ ಅಂತೂ ಹೇಳಲ್ಲ. ನನ್ನ 20,000 ನನಗೆ ಯಾವತ್ತು ಕೊಡ್ತೀರಿ? ಶುಕ್ರವಾರ ಒಳ್ಳೆ ದಿನ ಅಲ್ವಾ, ಅವತ್ತು ಕೊಡ್ತೀನಿ. ಯಾರನ್ನು ಬಾಯಿ ಬಿಡ್ಬೋದು. ಏನ್ ಮಾಡ್ತಿದ್ದೀಯಪ್ಪ? ಬಟ್ಟೆಗಳನ್ನೆಲ್ಲ ಹೊಡಿತೀನಿ ಕಣ. ಬೇಡಪ್ಪ, ನಾನೇ ಒಗಿತೀನಿ. ಹಂಗಾರೆ ಮೇಲ್ಗಡೆ ನನ್ನ ಲುಂಗಿನುವೆ ಪಟಾಪಟಿ ಚಡ್ಡನುವೆ ಅದೆ, ಅದನ್ನ ಸೀಂಡಾಕ್ಬಿಡವ. ನೋಡು, ಕೆಲಸ ಮಾಡೋದು ಬಿಟ್ಟು ಕಾಲ್ ಮೇಲೆ ಕಾಲು ಹಾಕೊಂಡು ತಾಳ ಹಾಕ್ತಾ ಮನೆ ಕೆಲಸ ಮಾಡಕ್ ಬಂದವನು ಸುಮ್ಮನೆ ನೆಲ ಒರೆಸ್ಬೇಕು. ಈ ಮನೆಗೆ ಏನಪ್ಪ ಮಾಡ್ಬೇಕು? ನಮ್ಮ ಅತ್ತೆ ಕಡೆ ಸಂಬಂಧಿ ಊರಲ್ಲಿ ಕುರಿ ಮೇಯಿಸ್ಕೊಂಡಿದ್ದ, ಹೋಗ್ಲಿ ಮನೆ ಕಾಯ್ಕೊಂಡಿರೋ ಅಂತ ಕರ್ಕೊಂಡ್ ಬಂದಿಯ. ಮನೆ ಕಾಯೋದಕ್ಕೆ ಅಂತ ಬಂದ ಜವಾನನಿಗೆ ಇಷ್ಟೊಂದು ಕೊಬ್ಬಿದೆ, ಇನ್ನು ಮನೆ ಯಜಮಾನನ ಹತ್ರ ಬಾಕಿ ವಸೂಲು ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹಳ್ಳಿಯಿಂದ ಬಂದಿದ್ದೀನಿ ನಾನು. ನನಗೆ ಇನ್ನೆಷ್ಟು ಕೊಬ್ಬಿರ್ಬೇಕು? 3 ಹೊತ್ತು ಚೆನ್ನಾಗಿ ಕತ್ತರಿಸ್ತೀಯಲ್ಲ, ಕತ್ತರಿಸೋ ಹಾಗೇನೆ ಕೆಲಸನೂ ಮಾಡ್ಬೇಕು. ನೋಡಪ್ಪ ಕಂಬಳಿ ಹುಡ, ನಾನು ನಿನಗೆ ಹೇಳ್ಬಿಟ್ರೆ ನೀನು 3 ಹೊತ್ತು ತಿಂತೀಯ. ಜೀರ್ಣ ಆಗೋದಕ್ಕೆ ಏನ್ರ ಮಾಡ್ತೀರಾ? ನಾವು ಊರು ಸುತ್ಕೊಂಡು ಜೀರ್ಣ ಮಾಡ್ಕೊಂತೀವಿ, ಅದನ್ನೆಲ್ಲ ಕೇಳಕ್ ನೀನ್ ನಿಮಗಿಂತ ನಮ್ಮ ಹಳ್ಳಿ ರೈತರೇ ಎಷ್ಟೋ ವಾಸಿ ಕಂಡ್ರ. ಗೇಮೆ ಮಾಡ್ದೇನೆ ಅವ್ರಿಗೆ ಉಣ್ಣಕ್ಕೆ ಇಲ್ಲ. ನೀವು ನೋಡಿದ್ರೆ ಕಂಡವ್ರ ಮನೆಯಲ್ಲಿ ಅಂಜಲ್ದನ್ನ ತಿನ್ಕೊಂಡು ಇದ್ದೀರಾ. ನಿಮಗಿಂತ ಭಿಕ್ಷಿಕ್ರೆ ವಾಸಿ ಬಿಡ್ರ. ಬಸವ, ನಿನ್ನ ಚೇಷ್ಟೆಗಳು ನಿನ್ನ ಮಾತುಗಳು ಜಾಸ್ತಿ ಆಗ್ತದೆ ನಿನಗೆ. ಯಾವ್ದು ನಾಣಿಗಳು? ನೀವು ಯಾರ ಹತ್ರನೂ ಬಾಯ್ ಬಿಡಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಬಿಸಿ ಹೇಳ್ತೀವಿ. ನಮ್ಮ ಅತ್ತೆ ಮೇಲಾನೆ ಯಾರು ಹೇಳಲ್ಲ. ಅದೇ ನಮ್ಮ ಯುಗದಲ್ಲಿ ಒಂದು ಬಾವಿ ತೋಡುಮ ಅಂತ ಇದ್ದೆ. ಒಂದು 8-10 ಅಡಿ ಆಳ ತೋಡಲಿಲ್ಲ ಕಾರಣ ಒಂದು ಬಿಗಿ ಸಿಕ್ಬಿಡದ. ನೋಡ್ತೀನಿ, ಅದ್ರೊಳಗೆ 20 ಬಂಗಾರದ ನಾಣ್ಯ ಇದ್ವು ಕಾರಣ. ನನ್ನನ್ನು ಸಂದ ಕೊಂಡ್ಕೊಂಡ್ರೆ ನಿಮ್ಮಿಬ್ರಿಗೂ ಒಂದು ನಾಣ್ಯ ಕೊಡುಮ ಅಂತ ಇದ್ದೀನಿ. ಒಂದೊಂದು ನಾಣ್ಯ ಮಾರಿದ್ರೆ ಎಷ್ಟು ಸಿಗತ್ತೆ? ಹತ್ತತ್ರ ಒಂದು 2-2 ಲಕ್ಷ ಸಿಗುತ್ತೆ ಕಣ. ಅದೇ ದುಡ್ಡು ಬಂಡವಾಳ ಮಾಡ್ಕೊಂಡು ನಾವು ಯಾಕೆ ಹೊಸ ಬಿಸ್ನೆಸ್ ಶುರು ಮಾಡಬಾರ್ದು? ಕರೆಕ್ಟ್ ಕೇಳು ಕೊಟ್ಬಿಡ್ತೀಯಾ? ಇಲ್ಲ ಕಣ, ಒಂದೊಂದು ನಾಣ್ಯಕ್ಕೆ ನೀವು 20,000 ಕೊಟ್ರೆ ಈ ಒಂದೊಂದು ನಾಣ್ಯ ನಿಮ್ಗೇನೆ. ದೇಪಿದ್ 20,000 ರೂಪಾಯಿ ಇದೆ. ಅದಕ್ಕೇನಂತೆ ಈಗ ಕೊಟ್ಬಿಡ್ತೀವಿ. ಬೇಡ ಗುರುವೆ, ಇವತ್ತು ಯಾಕೋ ದಿನ ಅಷ್ಟೊಂದು ಸಂದಾಕಿಲ್ಲ, ಶುಕ್ರವಾರ ಕೊಟ್ಬಿಡ್ರಪ್ಪ. ಸಿದ್ದು ಬಸಪ್ಪ ಅವ್ರೆ, ಏನ್ ಮಾಡ್ತಾ ಇದ್ದೀರಾ? ಮೈ ಬಗ್ಸಿ ನೆಲ ಬರ್ತೀನಿ ಕಣ್ರಪ್ಪ.
ನಿಮ್ಮಂತವ್ರು ಇಂಥ ಕೆಲಸ ಎಲ್ಲ ಮಾಡಬಾರ್ದು. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ವಿಶ್ರಾಂತಿ ತಗೊಳ್ಳಿ, ನಾವ್ ಈ ಕೆಲಸ ಮಾಡ್ತೀವಿ. ಲೆಪ್ಪದ್ದು ಯಜಮಾನ್ರ ಕಾಲ್ ಹೊತ್ತ. ಪಾಂಡ್ರಂಗಣ್ಣ ನಮ್ಮ ಮಳಿ ತವ ಬಂದಿತ್ತಲ್ಲ, ನಮ್ಮ ಮಳಿ ಅಂದ್ರೆ ನಿಂಗೆ ಕರೆಯೋದು ಅಂತ ಹೇಳ್ತು. ಕಂಬಳಿಗಳ ನೀನು ನೆಲ ವರ್ಷ ಆದ್ಮೇಲೆ ನಾನು ಬಚ್ಚನ ಮನೆಯಾಗ ಇರ್ತೀನಿ, ಬಂದು ಹೊಸಿ ಬೆನ್ನು ಉಜ್ಬಿಡ. ಹೇಳೋ ಮೇಲೆ ಗಂಡುಗಲಿ ವಂಶದ ಹಿಲಿ ತಲೆ ಮುಂದೆ ಕೂತ್ಕೊಳ್ಳೋದಿಕ್ಕೆ ಎಷ್ಟೊಂದು ಹೇಳಿ ನಿನಗೆ. ನನ್ನ ಮುಂದೆ ಕೂತ್ಕೊಳ್ಳೋದಿಕ್ಕೆ ನಮ್ಮ ಯಜಮಾನ್ರು ಗಡ 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 ಅಂತ ನಡುಕ್ತಾ ಇದ್ಲು ಗೊತ್ತಾ. ಸಾಕು ಸುಮ್ಮನೆ ಇರವ, ನಾನೇ ನಿಮ್ಮ ಯಜಮಾನಪ್ಪನ. ಜವಾನ ಜವಾನನಾಗೇ ಇರಬೇಕು, ದಿವಾನ ಆಗೋದಕ್ಕೆ ಹೋಗಬಾರ್ದು. ನಾನು ದಿವಾನ ಆಗ್ತೀನಿ. ಏನ್ ಮಾಡ್ತೀರಾ? ಜೊಟ್ಟಿ ಕಿತ್ತು ಕೈಗೆ ಕೊಟ್ಟು ಬಿಡ್ತೀನಿ. ನಾನೇ ನೋಡ್ಕೊಂಡು ಅದೇ ಮಾಡ್ತೀನಿ. ಇನ್ನೊಂದ್ಸಲ ಹೇಳಿ. ಯಾವುದೋ ಈ ನಾಣ್ಯ ಬಂಗಾರದ ಕಣವ. ಆಯ್ತು ತೋರ್ಸಪ್ಪ, ಕೂತ್ಕೋ, ಹಾಗೆ ಕೂತ್ಕೋ. ಈ ಬಂಗಾರದ ನಾಣ್ಯ ಎಲ್ಲಿ ಸಿಕ್ತು? ನೋಡ್ಕವ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ. ಆ ವಿಷಯ ನನಗೆ ಯಾರ ಹತ್ರನೂ ಬಾಯ್ಬಿಡುವ. ನಾನು ಅಪ್ಪನೂ ಬಾಯ್ಬಿಡಲ್ಲ. ಅದೇನು ಅಂತ ಹೇಳಿ. ಏನು ಇದು? ನನ್ನ ಕಣ್ಣು ಹಿಕ್ಕೇನೋ? ಈಗ ಹತ್ತು ಸ್ವಂತ ಕರೀದು ಅದು ಬಾಯ್ಬಿಟ್ಟು ಕರೀಬಾರ್ದು. ಅವಾಗ ಹೆಂಗೆ ಕರೀತೀರಾ? ಬಾಂತಿ. ತಾನೇ ಮಾಡಿದ್ದು. ಆಯ್ತಪ್ಪ, ಅದೇನ್ ವಿಷಯ ಅಂತ ಹೇಳು. ಕಣವ, ಮತ್ತೆ ಈ ಒಂದು ಬಂಗಾರದ ನಾಣ್ಯನ ಮಾರಿದ್ರೆ ಎಷ್ಟು ದುಡ್ಡು ಸಿಗುತ್ತೆ? ಹತ್ರ ಒಂದು 2 ಲಕ್ಷ ಸಿಕ್ಕತ್ತ ಕಣವ. ಅದು ನಿನಗೆ ಒಂದು 20,000 ಕೊಟ್ಟು ಒಂದು ನಾಣ್ಯ ಕೊಡ್ತೀನಿ. ಹುಟ್ಟು ಮೊಮ್ಮಗನಿಗೆ ಒಂದು ಬೆಳ್ಳಿ ಊರ್ದಾರ ಮಾಡಿ ಹಾಕೋ. ನಾನು 20,000 ಕೊಟ್ಲೆ ನೀನು 2 ಲಕ್ಷ ಬೆಲೆ ಬಾಳು ಈ ಬಂಗಾರದ ನಾಣ್ಯನ ನನಗೆ ಕೊಟ್ಬಿಡ್ತೀಯ. ಆಯ್ತಪ್ಪ, ನನ್ನ ಮಗನ ಹತ್ರ ಕಿತ್ಕೊಂಡಿದ್ದ 20,000 ಹಾಗೆ ಇದೆ, ಅದನ್ನು ಕೊಟ್ಬಿಡ್ತೀನಿ. ಈ ಬಂಗಾರದ ನಾಣ್ಯನ ನನಗೆ ಕೊಟ್ಬಿಡ್ತೀನಿ. ಇವತ್ತು ಯಾಕೋ ಏನೋ ದಿನ ಸಂತಾಕಿಲ್ಲ. ನಾಳೆ ಹೆಂಗೂ ಶುಭ ಶುಕ್ರವಾರ, ಅದಕ್ಕೂ ನೀವು ಲಕ್ಷ್ಮೀ ಪೂಜೆಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆ 20,000 ತಂದು ನನ್ನ ಕೈಗೆ ಮಡಿಗೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ನಿನ್ನ ಕೈನಲ್ಲಿ ಬಂಗಾರ ನಾಣ್ಯ ಮಾಡ್ಬೋದು. ಬಂಗಾಲ ಅಮ್ಮ ತಾಯಿ ಮಹಾಲಕ್ಷ್ಮಿ, ನಿನ್ ದಯೆಯಿಂದ ಇವತ್ತು ನಮ್ಮ ಚಿನ್ನದ ನಾಣ್ಯ ಸಿಗ್ತಾ ಇದೆ. ನಿಮ್ಗೆ ತುಂಬಾ ದೀಪ ಹಚ್ತೀನಿ. ತಾಯಿ ಲಕ್ಷ್ಮಿ, ನನಗೊಂದು ಚಿನ್ನದ ನಾಣ್ಯ ಸಿಗ್ತಾ ಇದೆ. ಎಲ್ಲಾ ನಿನ್ನ ದಯೆ. ಅಮ್ಮ ಲಕ್ಷ್ಮಮ್ಮ, ನಮ್ಮ ಅದೃಷ್ಟದಿಂದ ನಮ್ಮ ಚಿನ್ನ ನಾಣ್ಯ ಸಿಗ್ತಾ ಇದೆ. ನಮ್ಮ ಸಾಸು ಇದು ನಮಗೆ ಬಂಗಾರ ಜಿಂಕೆ ಅಮ್ಮ ಧನಲಕ್ಷ್ಮಿ, ನಿನ್ನ ಕರುಣೆಯಿಂದ ನನಗೆ ಚಿನ್ನದ ನಾಣ್ಯ ಸಿಗ್ತಾ ಇದೆ. ಪ್ರತಿ ಶುಕ್ರವಾರ ನಿಮಗೆ ಜೋಡು ತೆಂಗಿನಕಾಯಿ ಹೊಡಿಸ್ತೀನಿ. ಎಲ್ಲರಿಂದ ಕರುಣೆ. ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಕಂದ? ಬೇಡ್ಕೊಂಡಿದ್ದು ಹಾಗೆಲ್ಲ ಎಲ್ರ ಮುಂದೆ ಹೇಳ್ಬಾರ್ದಮ್ಮ, ನೆರವೇರಲ್ಲ. ಓ ತಾಯಿ ಲಕ್ಷ್ಮವ್ವನಿಗೆ ಪೂಜೆ ಭರ್ಜರಿಯಾಗಿ ನಡೆದಿದೆ. ಪೂಜೆ ಬಿಟ್ಟಿದ್ರಲ್ಲ, ಮತ್ತೆ ಆಗ್ತಡ ಭಜನೆ ನಾ ಶುರು ಹಚ್ಕೊಳ್ಳಿ. ಲಕ್ಷ್ಮೀ ಬಾಲಮ್ಮ, ಲಕ್ಷ್ಮೀ ಬಾಲಮ್ಮ, ಆಂಜನೇಯಂಗೆ. ಲಕ್ಷ್ಮೀ ಬಾಲಮ್ಮ, ಹಾಗೆ ಲಕ್ಷ್ಮೀ ಬಾಲಮ್ಮ. ಯಾಕೋ ಭಜನೆ ಸಾಕು ಹೋಗ್ತಾ ಇದೆ. ಬನ್ನಿ ಮಂಗಳಾರತಿ ಮಾಡ್ಬೋದು. ಸದ್ಯಕ್ಕೆ ನಿಮ್ಗೆಲ್ರಿಗೂ ಮಂಗಳಾರತಿ ಸಿಕ್ಕದೆ, ಪ್ರಸಾದ ಇನ್ನು ಸ್ವಲ್ಪ ಬಿಟ್ಬಿಟ್ಟು ಸಿಗುತ್ತೆ. ಏನು ಯಜಮಾನ್ರೆ, ಮನೆಗೆ ಬಂದ್ಬಿಟ್ರ? ಹಿಡ್ಕೊಂಡು ಸಿಕ್ಕ ತಗೊಂಡಿದ್ದ. ತಗೊಂಡು ಒಂದು ಬಂಗಾರ
ನನ್ನ ಹತ್ರ ಇರೋ 1 ಲಕ್ಷ ರೂಪಾಯಿನ ಎಲ್ರು ಹೊಡ್ಕೊಂಡ್ಬಿಟ್ಟು 20,000 ಹಂಚ್ಕೊಂಡ್ರಲ್ಲ, ನಿಮ್ಮೆಲ್ರಿಗೂ ಬುದ್ಧಿ ಕಲಿಸ್ಬೇಕು, ನನ್ನ ದುಡ್ಡನ್ನ ನಾನು ವಸೂಲಿ ಮಾಡಬೇಕು ಅಂತ ಆ ಸಿದ್ಧ ಬಸವನ ವೇಷದಲ್ಲಿ ಬಂದಿದ್ದು ನಾನೇ.